ಕೆನಡಾದಲ್ಲಿ ಕನ್ನಡಿಗ ಚಂದನ್ ಕಗ್ಗೊಲೆ ಪ್ರಕರಣ ನೆಲಮಂಗಲದ ಚಂದನ್ ನಿವಾಸಕ್ಕೆ ಪರಮೇಶ್ವರ್ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ಚಂದನ್ ಪೋಷಕರಿಗೆ ಸಾಂತ್ವನವನ್ನ ಹೇಳಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜೆ ಪರಮೇಶ್ವರ್ ಅವರ ಎದುರು ಕಣ್ಣೀರನ್ನ ಹಾಕಿದ್ದಾರೆ. ಚಂದನ್ನ ಹೆತ್ತವರು ಇದೊಬ್ಬ ಮಗನನ್ನ ಕಳೆದುಕೊಂಡ್ವಿ ಅಂತ ಹೇಳಿ ಕಣ್ಣೀರನ್ನ ಹಾಕಿದ್ದಾರೆ ತಾಯಿ. ಚಂದನ್ ಹತ್ಯೆ ಬಗ್ಗೆ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡಲಾಗ್ತಾ ಇದೆ. ಚಂದನ್ ಸ್ನೇಹಿತರನ್ನ ಸಂಪರ್ಕಿಸಿ ಮಾತನಾಡಿದ್ದೇನೆ. ಸ್ನೇಹಿತರಿಗೆ ನಾಳೆ ಪಾರ್ಥಿವ ಶರೀರ ಹಸ್ತಾಂತರ ಸಾಧ್ಯತೆ ಇದೆ ಅಂತ ಕೂಡ ಹೇಳಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಪ್ರಕ್ರಿಯೆ ಮುಗಿಸಿ ಶನಿವಾರ ಬೆಂಗಳೂರು ತಲುಪುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಚಂದನ್ ಪೋಷಕರಿಗೆ ದುಃಖ ಭರಿಸುವಂತಹ ಶಕ್ತಿ ನೀಡಲಿ ಅಂತ ಹೇಳಿ ಚಂದನ್ ನಿವಾಸದ ಬಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವಿನ್ಯಾರಿಗೋಸ್ಕರ ಬದುಕಬೇಕಮ್ಮ, ತುಂಬಾ ಬೇಜಾರಾಗುತ್ತೆ. ಇರೋದೊಬ್ಬ ಮಗನ ಕಳ್ಕೊಂಡ್ಬಿಟ್ಟು ಟೀಚರ್ ಆಗಿ ಸರ್ವಿಸ್ ಮಾಡಿದ್ರೆ ಟೀಚರ್ ಆಗಿ ಮಡಿಯಲ್ಲೆಲ್ಲ ಹೆಚ್ಚಿನ ಚೌಡಯ್ಯ ಅವ್ರ ಮನೆಯವ್ರ ಎದುರಿಗೆ ನಾನು ವಾಸ ಮಾಡ್ತಿದ್ದೆ. ಸಾರಿ ನಮ್ಮ ಏನು ಗೊತ್ತಾಗ್ತಿಲ್ಲ. ನಾನು ಅದೇ ಟ್ರೈ ಮಾಡಿದ್ವಿ ಕಾಂಟ್ಯಾಕ್ಟ್ ಮಾಡೋಕ್ಕೆ. ಹೆಂಗಾಯ್ತು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಯಾಕೆ ಹಂಗಾಯ್ತು ಏನು, ಅಲ್ಲಿಗೆ ಯಾಕೆ ಇವನು ಹೋಗಿದ್ದ ಎಲ್ಲ ವಿಚಾರ ಮಾಡ್ತಾ ಇದ್ದೀವಿ. ಅಲ್ಲ, ಇವಾಜ್ ಇಂಜಿನಿಯರ್. ಹೌದು, ಪ್ರಾಜೆಕ್ಟ್ ಡೈರೆಕ್ಟರ್ ಇವರು. ಅದೇ ಅಲ್ಲೇ ಇದ್ದಾರೆ, ಕಿರಣ್ ಅಂತ, ಕೆನಡಾದಲ್ಲಿ. ಕಿರಣ್ ನಾನು ಭಾಳ ಕ್ಲೋಸ್ ಫ್ರೆಂಡ್. ನನ್ನ ಕ್ಲೋಸ್ ಫ್ರೆಂಡ್. ಅವನ್ ಚೆನ್ನಾಗಿದ್ರೆ ನಾವು ಅವನ್ ಚೆನ್ನಾಗಿರೋದ್ ನೋಡಿ ಸಂತೋಷ ಪಡ್ಬೇಕು ಅಂತ ಬಹಳ ಆಸೆ ಇಟ್ಕೊಂಡಿದ್ವಿ. ನಮ್ಮ ಆಸೆ ಬಹಳ ಆಸೆ ಇಬ್ರು ಮೂವರು ಮಾಡೋದು ಅವನಿಗೆ ಮಾಡೋಣ, ಅವನೇ ಚೆನ್ನಾಗಿರ್ಲಿ ಅಂತ ಬಹಳ ಆಸೆ ಇಟ್ಕೊಂಡಿದ್ವಿ. ಅದಕ್ಕೆ ಒಂದೇ ಮಗು ಸಾಕು. ಒಂದ್ ದಿವಸನೂ ಸುಖ ಬಿಟ್ಟಿಲ್ಲ, ಸುಖ ಬಿಟ್ಟು ಒಂದಿನೂ ಕಷ್ಟ ಕೊಟ್ಟಿಲ್ಲ ಸರ್. ನಮ್ಗೆ ಕಾಲೇಜ್ ಸೇರ್ಸೋದಕ್ಕೂ ಅವನೇ ಹೋಗಿ ಸೇರ್ಕೊಂಡ, ಎಲ್ಲ ಅವನೇ ಫಾರಿನ್ ಹೋಗಕ್ಕೂ ಅವನೇ ಸೇರ್ಕೊಂಡ ಸರ್. 30,000 ಲಾಟ್ರಿ ಸಿಸ್ಟಮ್ ಹಾಕಿ ಎದ್ದಾಗ ಇವನ ಹೆಸರು ಬಂತು ಸರ್. ಅದ್ರಲ್ಲಿ ಅವರೇ ಫಾರಿನ್ಗೆ ₹1 ನಾವು ಕೊಟ್ಟಿಲ್ಲ ಸರ್. ಅವರೇ ಕರ್ಸ್ಕೊಂಡ್ರು ಕೆನಡಕ್ಕೆಲ್ಲ. ಗೇಮ್ಸ್ ಎಲ್ಲ ಆಡಿಸ್ತಿದ್ರು ಸರ್. ಇಲ್ಲಿ ಪ್ರಾಜೆಕ್ಟ್ ಇದ್ದಾಗ ಅವಾಗೆಲ್ಲ ಇವನೇ ಮುಂದೆ ನಿಂತ್ಕೊಂಡು ಗೇಮ್ಸ್ ಎಲ್ಲ ಆಡಿಸಿ ರೆಸಾರ್ಟ್ಗೆಲ್ಲ ಕರ್ಕೊಂಡು ಹೋಗೋರು ತಿಂಗಳಿಗೊಂದ್ಸರಿ ಅವ್ರ ಆಫೀಸಿಂದ. ಅವಾಗೆಲ್ಲ ಇವನೇ ಮ್ಯಾನೇಜ್ಮೆಂಟ್ ತಗೊಂಡು ಎಲ್ಲ ಇವನೇ ಮಾಡ್ತಿದ್ದ ಸರ್. ಒಂದ್ರಲ್ಲೂ ಅವರ ಹತ್ಯೆ ಆಗಿದೆ, ಏನಕ್ಕಾಗಿದೆ ಮತ್ತು ಯಾರು ಮಾಡಿದ್ದಾರೆ ಅದೆಲ್ಲವೂ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅಲ್ಲಿ ಅವರ ಸ್ನೇಹಿತರುಗಳಿಗೆ ಎಲ್ಲರಿಗೂ ಕೂಡ ನಾನು ಕೂಡ ಮಾತನಾಡಿದ್ದೇನೆ. ಅಲ್ಲಿ ಇನ್ವೆಸ್ಟಿಗೇಷನ್ನಲ್ಲಿ ಗೊತ್ತಾಗುತ್ತೆ ಏನಕ್ಕೆ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ, ಅದನ್ನೆಲ್ಲವನ್ನು ಕಂಡುಹಿಡಿತಾರೆ. ಈ ಮಧ್ಯೆ ಅವರ ಪಾರ್ಥಿವ ಶರೀರವನ್ನು ಈಗಾಗಲೇ ಅವರು ಎಂಬಾಮಿಂಗ್ ಮಾಡಿ ನಾಳೆ ಅಲ್ಲಿ ಕನ್ನಡಿಗರಿಗೆ, ಅಲ್ಲಿ ಸ್ನೇಹಿತರಿಗೆ ಎಲ್ಲ ವ್ಯೂಯಿಂಗಿಗೆ ಇಟ್ಟಿದ್ದಾರೆ. ಆಮೇಲೆ ಶನಿವಾರ ಟೆಂಟೇಟಿವ್ ಆಗಿ ಶನಿವಾರ ಇಲ್ಲಿಗೆ ಬರುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ. ಎಂಬೆಸಿಯವರು ಮತ್ತು ಅಲ್ಲಿನ ಕನ್ನಡ ಸಂಘದವರು ಅವರೆಲ್ಲರೂ ಕೂಡ ಸೇರಿಕೊಂಡು ಇಲ್ಲಿಗೆ ಕಳಿಸೋ ಏರ್ಪಾಟನ್ನು ಮಾಡಿದ್ದಾರೆ. ಶನಿವಾರ ಇಲ್ಲಿಗೆ ತಲುಪ್ಬೋದು. ನಮ್ಮ ಏರ್ಪೋರ್ಟ್ನಲ್ಲಿ ಏನೆಲ್ಲ ಪ್ರೊಸೀಜರ್ಸ್ ಇದೆ ಅದಕ್ಕೆಲ್ಲ ಸರ್ಕಾರ ಅದನ್ನು ಸಹಾಯ ಮಾಡಿಕೊಂಡು ಇಲ್ಲಿಗೆ ತರೋದಕ್ಕೆ ಈಗಾಗಲೇ ನಾನು ಸೂಚನೆ ಕೊಟ್ಟಿದ್ದೇನೆ ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಇಲ್ಲಿ SP ಅವರೆಲ್ಲರೂ ಕೂಡ ಮಾಡ್ತಾರೆ. ಭಾಳ ವಿಷಾದಕರವಾದಂಥ ಸಂಗತಿ. ಅವರಿಗೆ, ಅವರ ಸ್ನೇಹಿತರಿಗೆ, ವಿಶೇಷವಾಗಿ ತಂದೆ ತಾಯಿಗಳಿಗೆ ಒಬ್ಬನೇ ಮಗ. ಅವರು ಇವತ್ತು ಅವ್ರನ್ನ ಕಳ್ಕೊಂಡಿರ್ತಕ್ಕಂಥದ್ದು ಖಂಡಿತವಾಗಿ ಯಾವುದೇ ತಂದೆ ತಾಯಿಗೆ ಅತೀವ ದುಃಖ ಆಗ್ತಕ್ಕಂಥದ್ದು. ನಾವು ಕೂಡ ಆ ದುಃಖದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ಅವನ ಆತ್ಮಕ್ಕೆ ಶಾಂತಿ ಸಿಗಲಿ.
ಮತ್ತು ಅವರ ತಂದೆ ತಾಯಿಗಳಿಗೆ ಆ ನಷ್ಟವನ್ನು ಭರಿಸ್ತಕ್ಕಂಥ ಶಕ್ತಿ ಭಗವಂತ ಕೊಡಲಿ ಅಂತೇಳಿ ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ.